ಹಿಂದೂಗಳೇ ನಿಮ್ಮ ಆತ್ಮರಕ್ಷಣೆಗೆ ಹತ್ಯಾರನ್ನ ಇಟ್ಟುಕೊಳ್ಳಿ, ಅರ್ಥಾತ್ ಮಾರಕಾಸ್ತ್ರಗಳನ್ನ ಇಟ್ಕೊಳ್ಳಿ. ಸಂಸದ ನಾರಾಯಣ ಸಬಾಡಾಂಗೆ ವಿವಾದಾತ್ಮಕ ಹೇಳಿಕೆ. ಸಂಸದ ವಿವಾದಾತ್ಮಕ ಹೇಳಿಕೆ. ಹಿಂದೂಗಳು ತಮ್ಮ ರಕ್ಷಣೆಗಾಗಿ ಆಯುಧ ಇಟ್ಟುಕೊಳ್ಳಬೇಕು. ಆಯುಧ ಪೂಜೆಗಾದರೂ ಶಸ್ತ್ರಾಸ್ತ್ರ ಖರೀದಿಸಿ. ಎಲ್ಲೆಡೆ ಪೊಲೀಸರು ಇರಲಿಕ್ಕೆ ಸಾಧ್ಯವಿಲ್ಲ. ಅವರು ಮಕ್ಕಳ ಕೈಗೆ ಪೆನ್ ಕೊಡ್ತಾರೆ, ನಿಮ್ಮ ಕೈಗೆ ತಲವಾರು ಕೊಡೋರು. ನಮ್ಮ ಮೇಲೆ ಎರಗಿದಾಗ ರಕ್ಷಣೆ ಮಾಡಿಕೊಳ್ಳಬೇಕಲ್ವಾ? ನಿಮ್ಮ ಮಕ್ಕಳ ಕೈಯಲ್ಲಿ ಕೊಡಿ ನೋಡೋಣ. ನಮ್ಮನ್ನೇ ರಕ್ಷಿಸಿಕೊಳ್ಳದಿದ್ದರೆ ದೇಶದ ರಕ್ಷಣೆ ಹೇಗೆ? ಧರ್ಮದ ರಕ್ಷಣೆಗಾಗಿ ಸ್ವಯಂ ರಕ್ಷಣೆಗೆ ಆಯುಧ ಅಗತ್ಯ. ಮನೆಯಲ್ಲಿದ್ದರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೆ ಬರುತ್ತದೆ ಅಲ್ಲವೇ? ಸಂಸದ ನಾರಾಯಣ ಸಾಬಾಂಡಗೆ ವಿವಾದಾತ್ಮಕ ಹೇಳಿಕೆ. ಹಿಂದೂಗಳು 72%ಕ್ಕೂ ಹೆಚ್ಚು ಹಿಂದೂಗಳೇ ಇರುವಂತಹ ಭಾರತದಲ್ಲಿ ಹಿಂದೂ ಖತ್ರೆ ಮೇ ಹೇ ಇದನ್ನ ಸಾರಿದ್ದು ಸಾಕಷ್ಟು ನಾಯಕರುಗಳು ತಮ್ಮ ತಮ್ಮ ರಾಜಕೀಯ ತೆವಲಿಗಾಗಿ ತಮ್ಮ ಮಕ್ಕಳನ್ನ ಲಂಡನ್ ಇಟಲಿಗೆ ಉನ್ನತ ಶಿಕ್ಷಣಕ್ಕೆ ಕಳುಹಿಸಿಕೊಟ್ಟು ಭಾರತದಲ್ಲಿರುವಂತಹ ಬಡ ಮಧ್ಯಮ ವರ್ಗದ ಮಕ್ಕಳ ಕೈಯಲ್ಲಿ ತಲವಾರು ಇಡ್ಕೊಳ್ಳಿ, ತ್ರಿಶೂಲ ಇಡ್ಕೊಳ್ಳಿ, ನಿಮ್ಮ ಸೆಲ್ಫ್ ಡಿಫೆನ್ಸಿಗೆ ಬೇಕಾಗಿ ಬರುತ್ತೆ. ಆರಂಭದಲ್ಲಿ ನೀವು ಮಾದರಿಯಾಗಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಕೊಟ್ಟುಬಿಟ್ಟು ಒಂದು ಸಾಮೂಹಿಕ ಫೋಟೋಶೂಟ್ ಮಾಡಿಸ್ಕೊಳ್ಳಿ. ಆಗ ಉಳಿದಂತಹ ಜನರಿಗೆ ನಂಬಿಕೆ ಬರುತ್ತೆ. ನಿಮ್ಮ ಮಕ್ಕಳನ್ನು ಸೇಫ್ ಆಗಿ ವಿದೇಶಕ್ಕೆ ಕಳುಹಿಸಿಕೊಟ್ಟು ಉನ್ನತ ಶಿಕ್ಷಣಕ್ಕೆ ಬೆಳೆಸ್ತೀರಿ. ಆದರೆ ಭಾರತದ ಬೇರೆ ಬೇರೆ ಮಧ್ಯಮ ಮತ್ತು ಬಡ ಕುಟುಂಬಕ್ಕೆ ನೀವು ಈ ತರಹದ ಸಂದೇಶ ಕೊಡ್ತೀರಿ. ಎಸಿದು ವಿವಾದಾತ್ಮಕ ಹೇಳಿಕೆಯಾಗಿ ಮಾರ್ಪಟ್ಟಿರುವಂತಹದ್ದು. ಹಿಂದೂಗಳು ತಮ್ಮ ತಮ್ಮ ರಕ್ಷಣೆಗಾಗಿ ಆಯುಧವನ್ನು ಇಟ್ಟುಕೊಳ್ಳಬೇಕು. ಆಯುಧ ಪೂಜೆಯಲ್ಲಿ ಹೇಳೋದಿದು. ಆಯುಧ ಪೂಜೆಗಾದರೂ ಶಸ್ತ್ರಾಸ್ತ್ರ ಖರೀದಿ ಮಾಡಿ. ಎಲ್ಲೆಡೆ ಪೊಲೀಸರು ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮೇಲೆ ಎರಗಿದಾಗ ರಕ್ಷಣೆ ಮಾಡಿಕೊಳ್ಳಬೇಕಲ್ವಾ? ನಮ್ಮನ್ನೇ ರಕ್ಷಿಸಿಕೊಳ್ಳದಿದ್ದರೆ ದೇಶದ ರಕ್ಷಣೆ ಹೇಗೆ? ಧರ್ಮದ ರಕ್ಷಣೆಗಾಗಿ ಸ್ವಯಂ ರಕ್ಷಣೆಗೆ ಆಯುಧ ಅಗತ್ಯ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ನೋಡ್ಕೊಂಡು ಬರೋಣ. ಎರಡೂ ಬೇಕಾಗ್ತದೆ. ಸಮರಕ್ಕೆ ಶಸ್ತ್ರ ಬೇಕಾದರೆ ಅಭ್ಯಾಸಕ್ಕಾಗಿ ಶಾಸ್ತ್ರವೂ ಬೇಕು. ಹಿಂದೂ ಸಮಾಜ ಯಾವತ್ತಿಗೂ ಶಕ್ತಿಶಾಲಿಯಾದಂತಹ ಸಮಾಜ. ಇದು ನಿರ್ವೀರ್ಯ ಸಮಾಜ ಎಂದಿಗೂ ಆಗಬಾರದು. ನಾವು ಸಹಿಷ್ಣುಗಳು ಹೌದು, ಆದರೆ ನಿರ್ವೀರ್ಯರು ಆಗಬಾರದು. ನಾವು ಯಾರ ಮೇಲೆ ಅನ್ಯಾಯ ಮಾಡಲಿಕ್ಕೆ ಹೋಗುವುದೂ ಇಲ್ಲ, ನಮ್ಮ ಇತಿಹಾಸದಲ್ಲಿ ಇಲ್ಲ. ಆದರೆ ನಮ್ಮ ಮೇಲೆ ಅನ್ಯಾಯ ಆದಾಗ ಅದನ್ನು ತಡೆಯತಕ್ಕಂತ ಶಕ್ತಿ ಆ ಹಿಂದೂ ಸಮಾಜಕ್ಕೆ ಸಿಗಬೇಕಾಗ್ತದೆ. ಒಂದು ಗಲ್ಲಕ್ಕೆ ಹೊಡೆದರೆ ಇನ್ನೊಂದು ಗಲ್ಲಕ್ಕೆ ಕೊಡ್ತಕ್ಕಂಥ ನಿರ್ವೀರ್ಯತೆಯನ್ನು ಹುಟ್ಟಿಸ್ತಕ್ಕಂಥ ಸಮಾಜ ನಾವು ಆಗಬಾರ್ದು. ಒಂದು ಗಲ್ಲಕ್ಕೆ ಹೊಡೆದರೆ ಸರದು ನಿಂತು ಎರಡೂ ಗಲ್ಲಕ್ಕೆ ಹೊಡೆಯತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂಥ ಶಕ್ತಿಶಾಲಿ ಹಿಂದೂ ಸಮಾಜವನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ನಾಳೆ ಆಯುಧ ಪೂಜೆ ಇದು ಎಲ್ಲಕ್ಕಿಂತಲೂ ಮಹತ್ವವಾದದ್ದು. ಸಮಸ್ತ ಹಿಂದೂ ಸಮಾಜ ಆಯುಧ ಪೂಜೆಯನ್ನು ಮಾಡಬೇಕು. ಆಯುಧಗಳು ಯಾರಲ್ಲಿ ಇಲ್ಲ ಇವತ್ತೇ ಆಯುಧಗಳನ್ನು ಕೊಂಡ್ಕೋಬೇಕು. ಇವು ಎರಡೂ ಬೇಕಾಗ್ತದೆ. ಸಮರಕ್ಕೆ ಶಸ್ತ್ರ ಬೇಕಾದರೆ ಅಭ್ಯಾಸಕ್ಕಾಗಿ ಶಾಸ್ತ್ರವೂ ಬೇಕು. ಹಿಂದೂ ಸಮಾಜ ಯಾವತ್ತಿಗೂ ಶಕ್ತಿಶಾಲಿಯಾದಂತಹ ಸಮಾಜ. ಇದು ನಿರ್ವೀರ್ಯ ಸಮಾಜ ಎಂದಿಗೂ ಆಗಬಾರದು. ನಾವು ಸಹಿಷ್ಣುಗಳು ಹೌದು, ಆದರೆ ನಿರ್ವೀರ್ಯರು ಆಗಬಾರದು. ನಾವು ಯಾರ ಮೇಲೆ ಅನ್ಯಾಯ ಮಾಡಲಿಕ್ಕೆ ಹೋಗುವುದೂ ಇಲ್ಲ, ನಮ್ಮ ಇತಿಹಾಸದಲ್ಲಿ ಇಲ್ಲ. ಆದರೆ ನಮ್ಮ ಮೇಲೆ ಅನ್ಯಾಯ ಆದಾಗ ಅದನ್ನು ತಡೆಯತಕ್ಕಂಥ ಶಕ್ತಿ ಆ ಹಿಂದೂ ಸಮಾಜಕ್ಕೆ ಸಿಗಬೇಕಾಗ್ತದೆ. ಒಂದು ಗಲ್ಲಕ್ಕೆ ಹೊಡೆದರೆ ಇನ್ನೊಂದು ಗಲ್ಲಕ್ಕೆ ಕೊಡ್ತಕ್ಕಂಥ ನಿರ್ವೀರ್ಯತೆಯನ್ನು ಹುಟ್ಟಿಸ್ತಕ್ಕಂಥ ಸಮಾಜ ನಾವು ಆಗಬಾರ್ದು. ಒಂದು ಗಲ್ಲಕ್ಕೆ ಹೊಡೆದರೆ ಸರದು ನಿಂತು ಎರಡೂ ಗಲ್ಲಕ್ಕೆ ಹೊಡೆಯತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂಥ ಶಕ್ತಿಶಾಲಿ ಹಿಂದೂ ಸಮಾಜವನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ನಾಳೆ ಆಯುಧ ಪೂಜೆ ಇದು ಎಲ್ಲಕ್ಕಿಂತಲೂ ಮಹತ್ವವಾದದ್ದು. ಸಮಸ್ತ ಹಿಂದೂ ಸಮಾಜ ಆಯುಧ ಪೂಜೆಯನ್ನು ಮಾಡಬೇಕು. ಆಯುಧಗಳು ಯಾರಲ್ಲಿ ಇಲ್ಲ ಇವತ್ತೇ ಆಯುಧಗಳನ್ನು ಆಯುಧ ಪೂಜೆಯ ದಿವಸ ಕುಟುಂಬ ಸಮೇತ ಕೂತ್ಕೊಂಡು ದೇವರಿಗೆ ವಿಶೇಷ ಪ್ರಾರ್ಥನೆ ಮಾಡಿ ಆಯುಧ ಪೂಜೆಯನ್ನು ಮಾಡಿ ಅಂತ ಹೇಳಲಿಲ್ಲ. ಆಯುಧ ಪೂಜೆಯ ದಿವಸವಾದರೂ ಕೂಡ
ನಿಮ್ಮ ಕೈಗಳಲ್ಲಿ ಮಾರಕಾಯುಧಗಳು ಇರಲಿ ಅಂತ ಹೇಳಿ ಕರೆ ಕೊಟ್ಟಿದ್ದು ಇದೇ ನಾಯಕ. ಸಂಸದ ನಾರಾಯಣ ಸಾಂಬಾಂಡಗೆ ವಿವಾದಾತ್ಮಕ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.